ಸಾಕಿರೆ ಅವ್ರು ಆಡ್ಕತ್ತಾರೆ ಅಂತೆಲ್ಲ ಅವ್ರಿಗೋಸ್ಕರ ಬದುಕ್ತಾ ಇದೀವ. ನನ್ಗೆ ಗೊತ್ತು ನನ್ನ ಮಗಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ. ನಿಮಗ್ ಗೊತ್ತಿದ್ರೆ ನಾನೇ ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿತ್ತು. ಈ ತಿಕ್ಲೇನೆ ನಿನ್ಗೆ ದಿನ ಟಿವಿಲಿ ಎದ್ ನೋಡ್ತಾ ಇಲ್ಲ ಬೆಳಗ್ಗೆನೆ ನೀನು. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಸಾಯಿಸ್ತಾರೆ, ಹುಡುಗ ಚೆನ್ನಾಗವನೆ ಅಂತ ಕೊಟ್ರೆ ಟಾರ್ಚರ್ ಕೊಟ್ಟು ಸಾಯಿಸ್ತಾರೆ. ಇನ್ನೇ ನೋಡ್ತಿದ್ದೆ ಟಿವಿನ, ಬೆಳಗ್ಗೆನೆ ರಿಮೋಟ್ ಇಟ್ಕೊಬಿಡ್ತಿಲ್ಲ 6 ಗಂಟೆಗೆ. ರೀ ಅದೆಲ್ಲ ಅವ್ರು ಪಡ್ಕೊಂಡ್ ಬಂದಿದ್ದು. 5 ಬೆರಳು ಒಂದೇ ತರ ಆಯ್ತಾ? ಲೇ ನಂಗೂ ಗೊತ್ತು 5 ಬೆರಳು ಒಂದೇ ತರ ಇರಲ್ಲ ಅಂತ. ಆದ್ರೆ ಮದುವೆ ಮಾಡ್ಬೇಕಾದ್ರೆ ತಾಳ್ಮೆ ಇರ್ಬೇಕು, ಹಿಂದೆ ಮುಂದೆ ನೋಡಿ ಹೆಣ್ ಕೊಡ್ಬೇಕು. ಇವಾಗ ನೋಡು, ಸೈಲೆಂಟ್ ಆಗಿ ಅವ್ನಿಗೆ ಹೆಣ್ ಕೊಟ್ರೆ, ಅಥವಾ ಗೌರ್ಮೆಂಟ್ ಕೆಲಸ ಅಂತ ಹೆಣ್ ಕೊಟ್ರೆ, ಅಥವಾ ಚೆನ್ನಾಗವನೆ ಅಂತ ಹೆಣ್ ಕೊಟ್ರೆ, ನಿನ್ ಮಗಳಿಗಂತೂ ಸ್ಮಶಾನದಲ್ಲಿ ಒಂದ್ ಜಾಗ ಫಿಕ್ಸ್ ಬರ್ದಿಟ್ಕೋ. ಬಿಡ್ತು ಅನ್ರಿ, ಏನೇನೋ ಮಾತಾಡ್ತಿರಲ್ರಿ. ಬಿಡ್ತು ಅಂತ ಸೈಲೆಂಟ್ ಆಗಿರೋ ಹುಡುಗರಿಗೆ ಹೆಣ್ ಕೊಟ್ರೆ ನೀನು ಒಳಗೆ ಮಾಡಿದಾಗ ಅಳಗೆ ಸಿದ್ಧ ಅಂತ ಇಡ್ಕೋ ಅನ್ಬೇಕಾಯ್ತದೆ. ನೀವಿಬ್ರು ಇವಾಗ ಜಗಳಾಡೋದ್ ನಿಲ್ಲಿಸ್ತೀರಾ? ನಿದ್ರೆ ಹೊರಡೆ ಹೋಗ್ಲಾ? ಸುಮ್ಮನೆ ತಿನ್ನೆ, ಏನ್ ಎದುರಿಸ್ತಾ ಇದೀಯಾ? ನಾನ್ ಯಾಕಮ್ಮ ನಿಮ್ಗೆ ಎದುರಿಸ್ಲಿ? ಹೋಗ್ ನೀರ್ ತಗೊಬರೋಗು. ತಲೆ ಕೆಡ್ಸ್ಕೊಬೇಡ ಮಗಳೇ, ನಾನಿದ್ದೀನಿ ನಿನಗೆ. ಚೆನ್ನಾಗಿ ಓದ್ಕೋ, ಒಳ್ಳೆ ಹೆಸರು ತಗೊಂಬ. ನಾಗರಾಜ್ ಮಗಳು ಅಂದ್ರೆ ಅವ್ಳು ಸರಿ ಕಣಪ್ಪ ಅಂತ ಅನ್ಬೇಕು. ಇಷ್ಟಾದ್ರೆ ಸಾಕು, ಇನ್ನೇನು ಬೇಡ ನನಗೆ. ಶಿವ ಅಂತ ಪ್ರಾಣ ಬಿಟ್ಬಿಡ್ತೀನಿ ಆಮೇಲೆ ಅಷ್ಟೇ. ಯಾಕಪ್ಪ ಹಿಂಗೆಲ್ಲ ಅಂತ್ಯಾ? ನಾನು ಇರ್ಬೇಕಾದ್ರೆ ಹೋಗಿ ಎಲ್ಲ ಹೊರಡೋಗ್ಬೇಕು ಅಂದ್ರಲ್ಲ, ಸುಮ್ಮನೆ ಬೆಳಗ್ಗೆನೆ ಬೇಜಾರು ಮಾಡಬೇಡಿ.